ಬಸಳಿ ಹತ್ರ MDRS ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ವಸತಿ ಶಾಲೆ ನನ್ನ ಒಂದು ಅಧ್ಯಕ್ಷತೆಯಲ್ಲಿ 9 ತಾರೀಕಂದು ತಿಂಗಳ 9/2 ಈ ಒಂದು ಶಂಕುಸ್ಥಾಪನೆ ನಾವು ಪ್ರೋಟೋಕಾಲ್ ಪ್ರಕಾರನೇ ಮಾಡಿದ್ದು. ಮತ್ತೆ ಈಗಿನ ಏನು ಉಸ್ತುವಾರಿ ಸಚಿವರು ಇದ್ದಾರ, ಮತ್ತೆ ಈ ಒಂದು ಅಧಿಕಾರಿಗಳು ಕ್ರೈಸ್ತವರು ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಅಧಿಕಾರಿಗಳು ಮತ್ತೆ ಇವತ್ತ ಉಸ್ತುವಾರಿ ಸಚಿವರಿಗೆ ತಗೊಂಡು ಮತ್ತೆ ಶಂಕುಸ್ಥಾಪನೆ ಇಟ್ಟಿದ್ದಾರೆ. ಇವತ್ತು ಈ ಒಂದು ಸರ್ಕಾರ ಸಂವಿಧಾನ ಬಗ್ಗೆ ಬಹಳಷ್ಟು ಮಾತಾಡ್ತಾರ. ಇವತ್ತು ಈ ಸಂವಿಧಾನ ಹುದ್ದೆನೇ ಗಾಳಿ ತೂರಿ ಇವತ್ತ ಅಧ್ಯಕ್ಷರು ಇಲ್ಲೇನೆ ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಸ್ಥಳೀಯ ಕಾರ್ಯಕ್ರಮ ತಾಲೂಕಿನಲ್ಲಿ ಆಗ್ಬೇಕಂತಂದ್ರೆ ಅದು ಅಧ್ಯಕ್ಷತೆ ಶಾಸಕರ ಗಮನಕ್ಕೆ ತಗೊಂಡು ಬಂದು ಯಾವುದೇ ಕೂಡ ನಾವು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಶಾಸಕರ ಇದು ಕೊಡಬೇಕು. ಆದ್ರೆ ಇವತ್ತು ಈ ಸರ್ಕಾರ ಏನಾಗಿದೆ, ಶಾಸಕರಿಗೆ ಕಿಮ್ಮತ್ತು ಇಲ್ಲ, ಈ ಸಂವಿಧಾನಕ್ಕೂ ಕೂಡ ಕಿಮ್ಮತ್ತಿಲ್ಲ, ಮತ್ತೆ ಪ್ರೋಟೋಕಾಲ್ಗೂ ಕಿಮ್ಮತ್ತಿಲ್ಲ. ಈ ಒಂದು ಮಾಡಿದ್ರು ಕೂಡ ತಾವು ನೋಡಬಹುದು. ಇವತ್ತು ಪೊಲೀಸರಿಗೆ ಇಲ್ಲ, ಸ್ಥಳೀಯ ಶಾಸಕರು ನನ್ನನ್ನು ಮತ್ತೆ ಎಲ್ಲರನ್ನು ಇವತ್ತ ಅರೆಸ್ಟ್ ಮಾಡ್ತಾ ಇದ್ದಾರ. ಇವತ್ತ ಏನ್ ನಡೀತಾ ಇದೆ ಈ ಸರ್ಕಾರದಲ್ಲಿ? ಈ ಸರ್ಕಾರ ಎದಕ್ಕಾಗಿದೆ? ದಬ್ಬಾಳಿಕೆ, ಗುಂಡಾಯಿಸಮು, ರೌಡಿಸಮು, ಜನಸಾಮಾನ್ಯರ ಶಾಸಕರ ಮೇಲೆ ಈ ತರ ಮಾಡೋದು ಸರಿ ಇದೆಯಾ? ಇವತ್ತು ಅದೇ ಕೇಳಕ್ ಹೋದ್ರ ನನಗೇನ್ ತಿಳಿತು, ನಾನು ಅದೇ ಮಾಡ್ತಾ ಅಂತ ಉಸ್ತುವಾರಿ ಸಚಿವರು ಹೇಳ್ತಾರ. ಉಸ್ತುವಾರಿ ಸಚಿವರು ತಾವು ಸಚಿವರಿದ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ರಿ. ಇವತ್ತು ಯಾವುದು ಅನ್ಯಾಯ ಆಗ್ತಾ ಇದೆ, ಯಾವ್ದು ಸರಿ ಇದೆ ಎಂಬುದು ತೀರ್ಮಾನ ತಗೋಬೇಕು ತಾವು. ಇವತ್ತು ಅಧಿಕಾರಿಗಳಿದಾರ, ತಮ್ಮ ಸರ್ಕಾರ ಇದೆ ಅಂತ ಅಧಿಕಾರಿಗಳ ಮ್ಯಾಗೆ ದಬ್ಬಾಳಿಕೆ ಮಾಡಿ, ಪ್ರೆಷರೈಸ್ ಮಾಡಿ ಈ ತರ ಒಂದು ವ್ಯವಸ್ಥೆ ಹಾಳು ಮಾಡ್ತಾ ಇದ್ರಿ. ಇವತ್ತೇನು ಆ ಒಂದು ಹಾಸ್ಟೆಲ್ ನಲ್ಲಿ ಬಡ ದಲಿತ ಮಕ್ಕಳಿಗಾಗಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ನಾವು ಪ್ರಾರಂಭ ಮಾಡಬೇಕಂತ ಸರ್ಕಾರ ಮ್ಯಾಗ ಒತ್ತಡ ಹೇರಿ ಇವತ್ತು ಕೊಂಡು ಬಂದಿದ್ದೇವೆ. ಹೋಗಿ ನೋಡಿ, ಮತ್ತೆ ವರ್ಕು ಕೂಡ ಸ್ಟಾರ್ಟ್ ಆಗಿದೆ. ಈಗ ಹೋಗಿ ಮಾಡೋದು ತಪ್ಪು ಅನಿಸ್ತಾ ಇದೆ. ಇವತ್ತು ಜನರಿಗೆ ಏನ್ ಕೊಡ್ತೀರಿ ಅಂತಂದ್ರೆ ಇಲ್ಲ, ನನಗೇನ್ ಸರಿ ಅನಿಸ್ತು ಅದೇ ಅಂತ ಹೋಗಿ ಇವತ್ತು ಕಾರ್ಯಕ್ರಮ ಮಾಡ್ತಾರ. ಇವತ್ತೊಂದು ಸ್ಥಳೀಯ ಶಾಸಕರಿಲ್ಲೇನೆ ಇವತ್ತ ಅಲ್ಲಿ ಮಾಡಿದ್ರೆ ನಿಮ್ಗೆ ಬೆಲೆ ಬರ್ತದೇನ್ರಿ? ಅಲ್ಲಿ ಬೆಲೆ ಇರ್ತದ ನಿಮ್ಗ ಆ ಕಾರ್ಯಕ್ರಮ ಮಾಡಿದ್ಕ? ಅದೇನೋ ಒಂಥರ ಲಗ್ನ ಇಲ್ಲೇನೆ, ಮದಿ ಮಗ ಇಲ್ಲೇನೆ ಲಗ್ನ ಮಾಡಿದಪ್ಲೆ ಆ ತರ ಮಾಡ್ತಾ ಇದ್ದೀರಿ ನೀವು. ಅದಕ್ಕಾಗಿ ಇವತ್ತ ನಮ್ಮ ಪಕ್ಷ ವತಿಯಿಂದ ನಾನು ಇವತ್ತ ಈ ಹೋರಾಟ ಮಾಡಿದ್ದೇವೆ. ಹೋರಾಟಕ್ಕೂ ಕೂಡ ಹತ್ತಿಕ್ಕಲಕ ಇವತ್ತ ಪೊಲೀಸರಿಗೆ ಮುಂದೆ ಮಾಡಿ, ಡಿಪಾರ್ಟ್ಮೆಂಟ್ ಅವರಿಗೆ ಮುಂದೆ ಮಾಡಿ ಎಲ್ಲರಿಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇದ್ರ ವಿರೋಧವಾಗಿ ನಾವು ಇನ್ನೂ ಕೂಡ ಹೋರಾಟ ಮಾಡ್ತೇವೆ. ವಿಧಾನಸಭೆ ಒಳಗೂ ಹೋರಾಟ ಮಾಡ್ತೇವೆ, ಹೊರಗೂ ಕೂಡ ನಾವು ಹೋರಾಟ ಮಾಡ್ತೇವೆ. ಇವತ್ತು ಹುಮ್ನಾಬಾದ್ ಕ್ಷೇತ್ರದ ಮಾಚಂತೆಗೆ ನಾನು ಯಾಕೆ ಇವತ್ತು ಲೈವ್ ಬರ್ತಾ ಇದ್ದೀನಿ ಅಂತಂದ್ರೆ ಇದ್ರ ಬಗ್ಗೆ ತಿಳಿಬೇಕು. ಏನು ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಇವತ್ತು ಶಾಸಕರಿಗೆ ಕೂಡ ಇವತ್ತು ತಾವೆಲ್ಲ ಏನು ಇವತ್ತು ಸಂವಿಧಾನಕ್ಕಾಗಿ ಇವತ್ತು ನನ್ನನ್ನು ಕೇಳಿಸಿರಿ, ನನ್ನ ಧ್ವನಿಯನ್ನು ಹತ್ತುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮುಂಬರ್ತ ದಿನಗಳಲ್ಲಿ ತಕ್ಕ ಉತ್ತರ ಈ ಸರ್ಕಾರಕ್ಕೆ ನಮ್ಮ ಜನರು ಕೊಡ್ತಾರಂತ ನಾನು ಹೇಳ್ತಾ ಇದ್ದೀನಿ. ಇವತ್ತೇನಿದು ಇವತ್ತು ಅವ್ರವರಿಗೆ ಏನ್ ಸ್ಥಳೀಯ ಶಾಸಕರನ್ನೇ ಹೆಂಗ್ ಮಾಡ್ತಾರಪ್ಪ? ನಾನು ಹೇಳ್ತಾ ಇದ್ದೀನಿಲ್ಲ ಸರ್, ಒಂದ್ಸರ್ತಿ ಆಗಿದೆ, ಕಾರ್ಯಕ್ರಮ ಆಗಿದೆ, ಗುದಲಿ ಪೂಜೆ ಆಗಿದೆ. ಅವರಿಗೆ ಅವತ್ತಿನ ದಿವಸ ಕೂಡ ನಾನು ಸ್ವಂತವಾಗಿ ಈಶ್ವರ್ ಖಂಡ್ರೆ ಅವರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಇವತ್ತ ಇದು ಡೇಟ್ ಕೊಟ್ಟಿದೆ, ತಾವು ಬಂದ್ರು ಒಳ್ಳೇದಾಗ್ತದ ಅಂತ. ಆದ್ರೆ ಗೊತ್ತಾ, ರಾಜರೋಷವಾಗಿ ನಿಮ್ದೇ ಸರ್ಕಾರ ಇದೆ ಅಂತಂದ್ರೆ ಯಾವುದು ಕೂಡ ಶಾಶ್ವತ ಇಲ್ಲ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಯಾವುದು ಕೂಡ ಶಾಶ್ವತ ಇಲ್ಲ. ಇವತ್ತು ನಿಮ್ ಸರ್ಕಾರ ಇದಿರ್ಬೇಕು, ಮತ್ತೆ ನಾಳೆ 78ರ ನಮ್ ಸರ್ಕಾರ ಬರ್ತದ. ಆದ್ರೆ ಈ ತರ ದುರುಪಯೋಗ ಮಾಡ್ಕೋಬೇಡ್ದು. ತಾವು ಕೂಡ 4 ಸರ್ತಿ ಶಾಸಕರಾಗಿರಿ. ಇವತ್ತಿನ ತನಕ 2 ಸರ್ತಿ ನಮ್ದು ಸರ್ಕಾರ ಇತ್ತು, ಭಾರತೀಯ ಜನತಾ ಪಕ್ಷದ್ದು. ಈ ತರ ಕಿರು ಮಟ್ಟದ ರಾಜಕೀಯ ಯಾರು ಕೂಡ ಮಾಡಲ್ಲ. ತಾವು ಏನ್ ಮಾಡ್ತಾ ಇದ್ರಿ ಶೋಭೆ ಕೊಡಲ್ಲ. ಧನ್ಯವಾದ. ಸಂವಿಧಾನ ವಿರೋಧಿ ಈಶ್ವರ್ ಖಂಡ್ರೆ ಅವರಿಗೆ